ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಇದ್ದಿದ್ದೆ. ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಗೋಕಾಕ್ ಕ್ಷೇತ್ರ ಸರ್ವೆ ಮಾಡಿದಂತ ನಾನು ಪತ್ರಿಕೆ ಕೇಳಕ್ಕೆ ಇಲ್ಲೇ ಬರ್ತಂದಾಗ ನಂಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು. ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಾನು ನಿಜ ಹೇಳ್ಬೇಕು, ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರವರು. ನಾವು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡೋದು ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಗೆಲ್ಲರಿಗೂ ದೊಡ್ಡ ಪಕ್ಷ ನಿರ್ಣಯ ತಗೊಂಡು ಅದನ್ನ ನೋಡೋಣ, ಯಾಕೆ ತಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ಗೂ ನಾಳೆ ಬೆಂಗಳೂರು ಬರ್ತಾರೆ. ಮತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಅವ್ರು ಹೈಕಮಾಂಡ್ಗೆ ಯತ್ನಾಳ್ಗೆ ಒಂದು ಲೆಟರ್ ಬರೆಸಿ ಇದರ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪಿರ್ಬೋದು ಅಥವಾ ಏನೋ ನಮ್ಮ ಕಡೆ ಉನ್ನತಿ ಇರಬೇಕು, ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ಗೆ ನಾಳೆ ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗವಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲೇ ಈ ಉತ್ಸಾಹ ಹಿಂದೆ ಪಡೆದ ನನಗೆ ಪೂರ್ಣ ವಿಶ್ವಾಸ ಇದೆ. ನೋಡಿ, ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಇದ್ದಾರ ಮೇಲೆ ಆಕ್ಷನ್ ತಗೋತಾರೆ. ಪ್ರೀತಿ ಯಾರು ಬೇಡ ಹೊರಗಿಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ಬೇರೆ ಬೇರೆ ಸ್ಟೇಜ್ ಮೇಲೆ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಓಪನ್ ಆಗಿ ಬೆದರ್ಸರು. ನಾನು ಬೇದ್ದನು. ಅದೇನಿಲ್ಲ ನೋಡಿ, ನಾವು ಹಿಂದಿಂದ ಹಿಂಗ ಮಾಡಬೇಕು. ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಬಿಡಬೇಕು, ಮನವಿ ಮಾಡಬೇಕು. ಎಲ್ಲ ಮನವಿ ಮಾಡಬೇಕು. ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದ್ದೀನಿ. ಅದೇನಂತಲ್ಲ, ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲ ಇದು ಗೊಂದಲ ಬಗೆಹರಿತೈತೆ ಅಂತ ಇದೆ. ಇಲ್ಲ, ನಮ್ಮನ್ನು ಏನಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡ್ಬೇಕು ಸರಿಪಡಿಸ್ಬೇಕು. ನಾವು ಬಿಜೆಪಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿಜೆಪಿ ಪ್ರಶ್ನೆ ಇಲ್ಲ. ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿನ 28ಕ್ಕೆ ಇಲೆಕ್ಷನ್ ಆಗೈತು, ಅದಕ್ಕೆ ಮೊದಲಾಗೈತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕಂತ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನಂತದ ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗ್ರಹದು. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ. ಗ್ರಹಣಕ್ಕೆ 100% ನಿನ್ನೆ ಮಾತಾಡಿದ 100% ಹೋಗಕ್ಕೆ ನನಗೆ ಪೂರ್ಣ ವಿಶ್ವಾಸ ಇದೆ. ಯಾಕೆ ಆಡತಿರ್ಲಿ ಏನಿರಲಿ, ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ಪ್ರೆಸ್ ಕಮಿಟಿ ಕರ್ತಾನೆ. ಯಾಕಂದ್ರೆ ನೀವು ಒಂಟಿ ಆದ್ರೂ ಎಲ್ಲರಿಲ್ಲ. ನಾವೆಲ್ಲರೂ ಗಟ್ಟಿ ಅದು ಯತ್ನಾಳ್ ಬೆನ್ನಿಂದಿದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತ್ರ ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ನೀವು ಮಾತಾಡೋದು ನೋಡ್ರಿ, ಮಾತಾಡಿದ್ದೀನಿ. ನಿನ್ನೆ ಮಾತಾಡಿದ್ದೀನಿ. ಅವರೇ ನಾನು ಫೋನ್ ಮಾಡಿದೆ. ಎತ್ತರಿಕಲು ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದಾಗ ಅವ್ರದ್ದು ಫೋನ್ ಬಂತು. ನಾವು ಮಾತಾಡಿದೆ. ಎಲ್ಲಿ ತಪ್ಪಿದೆ ನನಗೆ ಗೊತ್ತಾಯ್ತು. ಮಾಧ್ಯಮದ ಹೇಳಕ್ ಬರ್ತಾರೆ. ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವ, ಮನುಷ್ಯ ತಪ್ಪಿರ್ದು ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ ಲೆಟರ್ ಕೊಡಿಸ್ತೇವೆ. ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ. ನೀವು ಏನು ಮಾತಾಡಬೇಡ. ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಯಾಕಂದ್ರೆ ಪಕ್ಷಕ್ಕೆ ಭಾಳ ನ್ಯಾಯವಾಗಿ ದುಡಿತಾರೆ ಅವರು.
ಸ್ವಾರ್ಥದ ದುಡ್ತಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ. ಈ ನೋವಿನಲ್ಲಿ ಏನು ಮಾತಾಡ್ಬೋದು. ಈಗ ನನಗೂ ಭೇಟಿ ಇಲ್ಲ, ಕುಮಾರ್ ಬಂಗಾರ ಮಾತಾಡೋದು, ನಾ ಮಾತಾಡಿಲ್ಲ, ಕುಮಾರ್ ಬಂಗಾರ ಮಾತಾಡ್ತಾರೆ. ನಾಳೆ ಇವತ್ತು ರಾತ್ರಿ ಬರ್ತಾರೆ. ನೋವಾದ ಸಹಿತ ಪಕ್ಷದ ಇವತ್ತು ಏನು ಮಾತಾಡಪ್ಪ, ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ಪಕ್ಷನ ಮುಂದುವರಿತೇವೆ, ಭಾರತೀಯ ಜನತಾ ಪಕ್ಷ ಕಟ್ತೇವೆ. ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂದ್ರೆ ಮೊದಲಿಂದ ನೀವು ವಿರೋಧಿಸ್ಕೊತ ಬಂದಿದ್ದಾರೆ, ಈ ಟೈಮ್ ವಿರೋಧಿಸ್ತಾರ ಅವ್ರೇ ರಾಜ್ಯಾಧ್ಯಕ್ಷ ಮುಂದಾಗಲಿ ಅಂತ ಈಗ ನಾನು ಸದ್ಯಕ್ಕೆ ದಯವಿಟ್ಟು ನಾವು ಬೆಳಗಾವದಾಗ ಪ್ರೆಸ್ ಮೀಟ್ ಆಗ್ಬಿಡ್ದೆ, ನಿಮ್ಮ ಮೇಲೆ ವಿಶ್ವಾಸ ಮಾಡೋದನ್ನ ಬೆಂಗಳೂರು ಮಾಡೋದಿಲ್ಲ. ಕಾಂಟ್ರಿಬ್ಯೂಷನ್ ಮಾತಾಡಬೇಡಿ. ಇದೇ ಒಂದೇ ಮಾತು, ಒಂದು ಹಿಂದಿನ ಎಲ್ಲ ಪ್ರತಿಯೊಂದು ಶಬ್ದನ ಬದ್ಧ ಅಂತ ತಿಳ್ಕೋಬೇಕು ನೀವು. ಕುಟುಂಬ ರಾಜಕಾರಣ ಅದೆಲ್ಲ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅದೆಲ್ಲ ನೋಡಿ, ಏನೋ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯದ ನಮ್ಗೆ ಆಗುದಿಲ್ಲ. ಅದೇನಾದ್ರೂ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೇನೆ, ಕಾಂಟ್ರಿಬ್ಯೂಷನ್ ಮಾಡಬೇಡಿ. ನಾವು ಪುನರ್ ರಚನೆ ಮಾಡಿ ಉಚ್ಚಾರಣೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಕ್ಕೆ ಮನವಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ 100 ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹಚ್ಕೊಂಡು ರನ್ಔಟ್ ಆಗಿದ್ದಾರ ಅಥವಾ ಮ್ಯಾಚ್ ಫಿಕ್ಸಿಂಗ್ ನಿಂದ ಔಟ್ ಆಗಿದ್ದಾರೆ. ದಯವಿಟ್ಟು ಏನು ಮತ್ತೆ ಇನ್ನು 10 ದಿವಸ ಬಿಟ್ಟು ಮಾತಾಡ್ತೇನೆ. ನಮ್ದೆಲ್ಲ ಟೀಮ್ ನಾವು ಸೇರ್ತೀವಿ. ಅಲ್ಲೇ ಕುಮಾರ್ ಬಂಗಾರ ಮನೆಗೆ ಸೇರ್ಬೋದು. ಮತ್ತೆ ಎಲ್ಲರೂ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಬೇರೆ ಕೈಲಿ ಶಿಫ್ಟ್ ಆಗುದು. ಟೈಮ್ ಮುಂದೆ 11 ನಂತರ